ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ, ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ನಾನಿವತ್ತು ಎಲ್ಲಿದ್ದೀನಿಯಪ್ಪ ಅಂತಂದ್ರೆ ನಮ್ಮ ಮೈಸೂರಿನಲ್ಲಿ ಮಾವಿನ ಮೇಳ ನಡೀತಾ ಇದೆ. ಸೊ ಅಲ್ಲಿದ್ದೀನಿ. ಮಾವಿನ ಮೇಳ ಜೊತೆಗೆ ಹಲಸಿನ ಮೇಳ ಕೂಡ ನಡೀತಾ ಇದೆ. ಇದು 24th ಮೇ ಇಂದ 26th ಮೇ ತನಕ ನಡೆಯುತ್ತೆ. 3 days ತನಕ ಇರುತ್ತೆ. ಇಲ್ಲಿ ತುಂಬಾನೇ ವೆರೈಟೀಸ್ ಆಫ್ ಮ್ಯಾಂಗೋ ಬಂದಿದೆಯಂತೆ. ತುಂಬಾನೇ ಇಲ್ಲಿ ಬರ್ತಿದ್ದಂಗೆನೆ ಸ್ಮೆಲ್ ಅಂತೂ ಸೂಪರ್ ಆಗಿ ಬರ್ತಾ ಇದೆ. ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ, ಹಾಗೆ ನಿಮ್ಮ ಫೇವ್ರೆಟ್ ಮ್ಯಾಂಗೋನ ತಗೊಂಡೋಗಿ ಅಂತ ಹೇಳ್ತೀನಿ. ಸೊ ಹಾಗಿದ್ರೆ ಬನ್ನಿ, ಒಳಗಡೆ ಯಾವ್ಯಾವ ತರದ ಮ್ಯಾಂಗೋಸ್ ಎಲ್ಲ ಇದೆ, ಯಾವ್ಯಾವ ಸ್ಪೆಷಲ್ ಮ್ಯಾಂಗೋಸ್ ಎಲ್ಲ ಈ ಸಲ ಬಂದಿದೆ ಅಂತ ನೋಡೋಣ. ಸೊ ಲೆಟ್ಸ್ ಗೋ ಇನ್ಸೈಡ್. ಪ್ರತಿ ವರ್ಷ ಕೂಡ ನಮ್ಮ ಮೈಸೂರಿನಲ್ಲಿ ಮಾವು ಹಾಗೂ ಹಲಸಿನ ಮೇಳನ ಆಯೋಜಿಸಲಾಗುತ್ತೆ. ಈ ಬಾರಿ ನಮ್ಮ ಮೈಸೂರಿನಲ್ಲಿ, ನಮ್ಮ ಸಾಂಸ್ಕೃತಿಕ ಮೈಸೂರಿನಲ್ಲಿ ನಡೀತಾ ಇದೆ. ತೋಟಗಾರಿಕೆ ಇಲಾಖೆ ಜಿಲ್ಲಾ ಹಾಪ್ಸ್ಕಾಮ್ ವತಿಯಿಂದ ನಗರದ ಕುಪ್ಪಣ್ಣ ಪಾರ್ಕಲ್ಲಿ 3 ದಿನಗಳವರೆಗೆ ಈ ಮಾವು ಹಾಗೂ ಹಲಸಿನ ಮೇಳವನ್ನು ನಡೆಸಲಾಗುತ್ತೆ. ಸುದರ್ಶನ್ ಫ್ಯಾಮಿಲಿ ಸ್ಟೋರ್ ಆಪೋಸಿಟ್ ಕುಪ್ಪಣ್ಣ ಪಾರ್ಕಲ್ಲಿ ನಡೀತಾ ಇದೆ. ತುಂಬಾ ಚೆನ್ನಾಗಿದೆ. ಇಲ್ಲಂತೂ ಫಸ್ಟ್ ಡೇ ಆಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಇದೆ. ಸೊ ಫಸ್ಟ್ ದಿನಾನೇ ಇಷ್ಟೊಂದು ಕ್ರೌಡ್ ಇರಬೇಕಾದ್ರೆ ಇನ್ನು 3 ದಿನ ತನಕ ಎಷ್ಟು ಕ್ರೌಡ್ ಆಗಬೇಡಲ್ಲ. ಸೊ ಆದಷ್ಟು ಬೇಗ ನಿಮ್ಮ ಫೇವ್ರೆಟ್ ಮ್ಯಾಂಗೋನ ತಗೊಳ್ಳಿ ಹೋಗಿ. ತುಂಬಾ ಚೆನ್ನಾಗಿದೆ. ಹೋಗ್ತಿದ್ದಂಗೆ ಫ್ರೇಗ್ರೆನ್ಸ್ ಅಂತೂ ಸಖತ್ತಾಗಿತ್ತು. ಇವತ್ತು ನಾವು ಮೈಸೂರಲ್ಲಿ ನಡೀತಿರೋ ಮ್ಯಾಂಗೋ ಮೇಳಕ್ಕೆ ಬಂದಿದೀವಿ. ತುಂಬಾ ಖುಷಿ ಆಗ್ತದೆ ನಮಗೆ. ಆಮೇಲೆ ಸಕ್ಕರೆ ಗುತ್ತಿ ಜೊತೆಗೆ ಅಲ್ಫಾನ್ಸೋ ತಗೊಂಡ್ವಿ. ತುಂಬಾ ಖುಷಿ ಆಗ್ತದೆ. ಹಾಗೆ ಹಲಸಿನ ಹಣ್ಣಲ್ಲೂ ಕೂಡ ತುಂಬಾ ವೆರೈಟಿ ಇದೆ. ಮ್ಯಾಂಗೋಸ್ ಅಲ್ಲಿ ಎಲ್ಲ ವೆರೈಟಿನೂ ನೀವು ನೋಡ್ಬೋದು. ಇವಾಗ ಜಾಸ್ತಿ ಆಗ್ತಾ ಇದೆ. ಆದಷ್ಟು ಬೇಗ ಬಂದು ತಗೊಳ್ಳಿ. 3 days ಕೂಡ ಇರುತ್ತೆ. ಎಲ್ಲರೂ ಹೇಳ್ತಾ ಇದ್ದಾರೆ 3 daysಗೆ ಆಗೋಷ್ಟು ನಾವು ಮ್ಯಾಂಗೋಸ್ನ ತಗೊಂಡ್ ಬಂದಿದೀವಿ ಅಂತ. ಎಲ್ಲರೂ ಬನ್ನಿ, ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಒಳ್ಳೊಳ್ಳೆ ಹಣ್ಣನ್ನ ನೀವು ರುಚಿ ನೋಡ್ಬೋದು ಅಂತಂದ್ರೆ ಮ್ಯಾಂಗೋ ಮೇಳಕ್ಕೆ ಬರಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಹೇಗಿತ್ತು ಮ್ಯಾಂಗೋ ಮೇಳ? ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಬಂದಿರೋದು. ನನಗೆ ಮ್ಯಾಂಗೋ ಅಂದರೆ ತುಂಬ ಇಷ್ಟ, ಎಸ್ಪೆಷಲಿ ಬಾದಾಮಿ ತುಂಬ ಇಷ್ಟ. ಹಾಗೆ ದಶೇರಿನೂ ಇಷ್ಟ. ಇಲ್ಲಿ ಬರೀ ಮಾವಲ್ಲ, ಹಲಸಿನ ಮೇಳ ಕೂಡ ನಡೀತಾ ಇದೆ. ಎಷ್ಟೋ ಜನ ಮಾವಿನ ಹಣ್ಣಿನ ಜೊತೆಗೆ ಹಲಸಿನ ಹಣ್ಣು ಕೂಡ ತಗೊಂಡು ಹೋಗ್ತಿದ್ದಾರೆ. ನನ್ನ ಹೆಸರು ಕುಮಾರ್ ಅಂದ್ಬಿಟ್ಟು, ನಮ್ದು ಹಾಸನ ಜಿಲ್ಲೆ, ಹಾಸನ ತಾಲೂಕು, ತ್ಯಾವಿಳ್ಳಿ ಗ್ರಾಮ. ನಮ್ಮ ಹತ್ರ 13 ವೆರೈಟಿ ಮ್ಯಾಂಗೋ ಫ್ರೂಟ್ಸ್ ಇದೆ. ರಸ್ಪುರಿ, ಆಲ್ಫನ್ಸೋ, ದಶೇರಿ, ಕೇಸರ್, ಮಲ್ಲಿಕಾ, ದಶೇರಿ ಇದು ಗುಜರಾತ್ ಬ್ರೀಡ್. ಇದು ಬಾದಾಮಿದು. ಅದು ದಶೇರಿ ಕಾಯಲ್ಲಿದೆ. ಇದು ರಸ್ಪುರಿ 100 ಇದು. ಅದು ಇಮಾಮ್ ಪಸ ಅಂತ ಗುಜರಾತ್, ಅದು ಹಿಮಾಚಲ ಬ್ರೀಡ್. ಅದು 250 per kg ಬರುತ್ತೆ. ಇದು ಕೇಸರ್, ಇದು ತುಂಬಾ ಸ್ವೀಟ್ ಆಗಿರುತ್ತೆ. ಇದು ಮಲ್ಗೋಬಾ, ಇದು ಆಲ್ಫಾನ್ಸೋ, ಅದು ಸಿರಿ ಮೇಡಮ್. ಲಾಸ್ಟ್ ಇಮಾಮ್ ಪಸಂದು ಆಲ್ಫಾನ್ಸೋ ಮ್ಯಾಂಗೋ. ಆಲ್ಫಾನ್ಸೋ ಎಸ್, ಅದು ಹೊರಗಡೆ 250 ಅದು ಇದೆ. ಬಟ್ ಇಲ್ಲಿ ರೈಟ್ ಫಿಕ್ಸ್ ಮಾಡಿದ್ರೆ 125 ಫಿಕ್ಸ್ ಮಾಡಿದ್ದಾರೆ ನಮಗೆ. ಬಟ್ ರೈಟ್ ಸ್ವಲ್ಪ ಕಡಿಮೆ ಆಗ್ತದೆ ನಮಗೆ. ಅದು ಇನ್ನು ಅದು ಬಿಟ್ಟರೆ ಇಮಾಮ್ ಪಸಂದ್ ತುಂಬಾ ವೆರೈಟಿ ಸ್ವೀಟ್ 250 ಇದೆ per kg. ಹೊಸದಾಗಿ ಇಮಾಮ್ ಪಸಂದ್ ಹೊಸದಾಗಿ ಬಂದಿರೋದು. ಅದು ಕೇಸರು, ಸಕ್ಕರೆ ಗುತ್ತೆ ಅಂತ ಬರೋದು, ಅದು 250 per kg. ಇಲ್ಲಿ ಮಾವು ಮತ್ತು ಹಲಸಿನ ಹಣ್ಣು ಮಾತ್ರ ಸಿಗೋದಿಲ್ಲ. ಇಲ್ಲಿ ತುಂಬಾ ಹೆಲ್ತಿ ಆಗಿರೋ ಚಿಪ್ಸ್ ಕೂಡ ಸಿಗುತ್ತೆ. ಸ್ಟಾರ್ಟಿಂಗಲ್ಲೇ ಈ ಚಿಪ್ಸ್ ಸ್ಟೋರ್ ಇದೆ. ಇಲ್ಲಿ ನಮಗೆ ಹಲಸಿನ ಚಿಪ್ಸ್ ಸಿಗುತ್ತೆ, ಜೊತೆಗೆ ಬೀಟ್ರೂಟ್ ಚಿಪ್ಸ್ ಕೂಡ ಸಿಗುತ್ತೆ. ಹಾಗೆ ಮೆಲೆಟಿಂದ ಮಾಡಿರುವಂತಹ ಡಿಫ್ರೆಂಟ್ ಟೈಪ್ಸ್ ಆಫ್ ಪೌಡರ್ಸ್ ಕೂಡ ಇಲ್ಲಿ ಸಿಗುತ್ತೆ. ಜೊತೆಗೆ ಜೋನಿ ಬೆಲ್ಲ, ಜೊತೆಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಜಾಮ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಮ್ಯಾಂಗೋ ಇಂದ ಮಾಡಿರುವಂತಹ ಮ್ಯಾಂಗೋ ಬಾರ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಜೊತೆಗೆ ಇಲ್ಲಿ ಈ ಮಳೆಗೆ ಏನಾದರೂ ಖಾರವಾಗಿ ತಿನ್ನಬೇಕು ಅಂತಂದ್ರೆ ಹೆಲ್ತಿ ಆಗಿರುವಂತಹ ಚಿಪ್ಸ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಇಲ್ಲಿ ಒಂದ್ಸಲ ವಿಸಿಟ್ ಮಾಡಿದ್ರೆ ಇಲ್ಲಿ ನೀವು ತುಂಬಾನೇ ಹೆಲ್ತಿ ಆಗಿರುವಂತಹ ನೀವು ಒಂದು ಐಟಮ್ನ ನೀವು ಪರ್ಚೇಸ್ ಮಾಡ್ತೀರಾ. ನಾವು ರತ್ನಪುರ ಇಲ್ಲಿ ಹುಣಸೂರು ತಾಲೂಕು ಇಲ್ಲಿ ನಾವು ಫ್ಯಾಕ್ಟ್ರಿ ಎಲ್ಲ ಓಪನ್ ಮಾಡಿದ್ದೀವಿ. ಆಮೇಲೆ ಪಾಪುಳಿ ರೆಡಿ ಮಾಡ್ತಾ ಇದ್ದೀವಿ. ಅದರಿಂದ 6 ಐಟಮ್ ರೆಡಿ ಮಾಡ್ತೀವಿ. ಅದರಿಂದ ಏನಂತ ಹೇಳಿದ್ರೆ ಒಂದು 20% ಇದು ಹಾಕಿದ್ರೆ ಇದಕ್ಕೆ ಅದು ಬೇರೆ ಐಟಮ್ 50% ಇದು ಸಕ್ಕರೆ ಅಂಶ ಕಮ್ಮಿ ಮಾಡ್ತದೆ. ಆಮೇಲೆ ಮಕ್ಕಳಿಗೆ ಚಿಪ್ಸ್ ಎಲ್ಲ ಇಟ್ಟಿದ್ದೀವಿ, ವಾಕಿಂಗ್ ಎಲ್ಲ ಇಟ್ಟಿದ್ದೀವಿ, ಮತ್ತು ಕೊಬ್ಬರಿ ಮಿಠಾಯಿ ಇಟ್ಟಿದ್ದೀವಿ. ಮಕ್ಕಳಿಗೆ ಇದೆಲ್ಲ ವಾಕಿಂಗ್ ಫ್ರೆಂಡ್ ಚಿಪ್ಸು ಮತ್ತು ಡಿಹೈಡ್ರೇಟ್ ಐಟಮ್ಸು, ಆಮೇಲೆ ಸಿರಿಧಾನ್ಯದ ಐಟಮ್ಸ್ಗಳು, ಆಮೇಲೆ ಈ ಕೊಬ್ಬರಿ ಮಿಠಾಯಿ ಇದೆ. ಅದು ಅಂದರೆ ತೆಂಗಿನ ಹಾಲು ಮತ್ತು ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಮಾಡೋದು. ಆಮೇಲೆ ಇದು ಕ್ವಾಲಿಟಿ ಇದ್ರದ್ದು ಮಿಲೆಟ್ ಎಲ್ಲ ಮಾಡಿದ್ದೀವಿ. ಮೇಲ್ಗಡೆ ಇದು ಬೇಲ್ದಣ್ಣಿನ ಜ್ಯೂಸ್ ಇದೆ, ಆಮೇಲೆ ಆಮ್ಲ ಜ್ಯೂಸ್ ಇದೆ, ಆಮೇಲೆ ಮಾಯಿದು ಜ್ಯೂಸ್ ಇದೆ, ಆಮೇಲೆ ಜಾಮ್ಸ್ಗಳು ಸಿಗ್ತದೆ. ಮಿಕ್ಸ್ ಫ್ರೂಟ್ ಜಾಮು ಮತ್ತು ಪೈನಾಪಲ್ ಜಾಮ್ ಸಿಗ್ತದೆ.
ನಿಮ್ಗೆ ಅಂದ್ರೆ ಆನ್ಲೈನ್ ಅಲ್ಲಿ ಸರ್ವಿಸ್ ಇದೆಯಾ? ಆನ್ಲೈನ್ ಸರ್ವಿಸ್ ಇದೆ, bakahu.in.com. ನಾವು ನಂಜನಗೂಡು ತಾಲೂಕು ಉಳ್ಳಳ್ಳಿಯಿಂದ ಬಂದಿದ್ದೀವಿ. ಇದು ವರ್ಷ ನಾವು ಮಾವಿನ ಮೇಳಕ್ಕೆ ಭಾಗವಹಿಸ್ತೀವಿ ರೈತರಾಗಿ. ನಾವು ಉಳ್ಳಳ್ಳಿಯಿಂದ ಬರ್ತಾ ಇದ್ದೀವಿ, ನಾವು ಭಾಗವಹಿಸ್ತೀವಿ. ನಾವು ಈ ಸಾರಿ ಫಸಲು ತುಂಬ ಕಡಿಮೆ ಇದೆ, ಬಟ್ ಒಳ್ಳೆ ಒಪಿನಿಯನ್ ಇದೆ ಜನಗಳದ್ದು ತುಂಬ. ಆಮೇಲೆ ನಮ್ಮದು ಈಗ ಇದೆಂತು ಅಂದರೆ ಸುಮಾರು ಬಾದಾಮಿ ಇದೆ, ಬೈಗನ್ಪಲ್ಲಿ ಇದೆ, ರಸ್ಪುರಿ ಇದೆ, ಮಲ್ಗೋಬಾ ಇದೆ, ತೋತಾಪುರಿ ಇದೆ, ಎಲ್ಲ ವೆರೈಟೀಸ್ ಮಡಗಿದ್ದೀವಿ. ಈಗ ಆಲ್ರೆಡಿ ಒಂದು 30-35 ಮಳಿಗೆ ಕೊಟ್ಟಿದ್ದಾರೆ. ಇವರು ತೋಟಗಾರಿಕೆ ಇಲಾಖೆಯವರು ಒಂದು 30-35 ಕೊಟ್ಟಿದ್ದಾರೆ. ನಮ್ಮ ಮೈಸೂರು ಭಾಗಕ್ಕೆ ಒಂದು 10-15 ಬರ್ತಾ ಇದೆ. ಇನ್ನೊಂದು 20 ರಾಮನಗರ, ಚನ್ನಪಟ್ಟಣ ಆ ಸೈಡಿಂದ ಬಂದಿದ್ದಾರೆ. ಎಲ್ಲ ಚೆನ್ನಾಗಿದೆ, ಒಳ್ಳೆ ಒಪಿನಿಯನ್ ಇದೆ, ಒಳ್ಳೆ ಹಣ್ಣುಗಳು ಸಿಗುತ್ತೆ ತುಂಬ ಚೆನ್ನಾಗಿ. ಒಳ್ಳೆ ರೈತರಿಂದ ನೇರ ಗ್ರಾಹಕರಿಗೆ ಸಿಗ್ತಾ ಇದೆ, ಒಳ್ಳೆ ಪದಾರ್ಥ ಸಿಗುತ್ತೆ. ಹಾಗೆ ಸರ್ ರೇಟ್ ಎಲ್ಲ ಆಚೆ ಎಲ್ಲ ಮತ್ತೆ ಇಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಹೆಂಗಿರುತ್ತೆ? ಒಂದು 10 ರೂಪಾಯಿ 20 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ, ಬಟ್ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಇಲ್ಲಿ. ಅಂದ್ರೆ ಇದೇ ಫಸ್ಟ್ ಟೈಮ್ ಸ್ಟಾಲ್ ಹಾಕಿರೋದಾ ಹೇಗೆ ನೀವು? ನಾವು ಇಲ್ಲ ಭಾಳ ಯಾವಾಗಿಂದ ಸ್ಟಾರ್ಟ್ ಆಯಿತು ಮಾವಿನ ಮೇಳ ಮೈಸೂರಲ್ಲಿ, ಅವಾಗಿಂದ ಮಾಡ್ತಾ ಇದ್ದೀವಿ ನಾವು. ಇವತ್ತಿಂದ ಸ್ಟಾರ್ಟ್ ಆಗಿದೆ, ಇವತ್ತು ಫಸ್ಟ್ ಡೇ. ಫಸ್ಟೇ ಪರವಾಗಿಲ್ಲ, ಒಪಿನಿಯನ್ ಬರ್ತಾ ಈಗ ಸ್ಟಾರ್ಟ್ ಆಗ್ತಾ ಇದೆ. ನಾವು ನಾಳೆ ಜೋರಾಗಬಹುದು. ಇಲ್ಲಿ ರಾಸಾಯನಿಕ ಮುಕ್ತ ಮ್ಯಾಂಗೋ ಸಿಗ್ತಾ ಇದೆ, ಜೊತೆಗೆ ಇಲ್ಲಿ ರೇಟ್ ಕೂಡ ಕಮ್ಮಿ ಇದೆ. ಮಾವಿನ ಮೇಳ ತುಂಬಾ ಚೆನ್ನಾಗಿದೆ, ತುಂಬಾ ಫ್ರೆಶ್ ಆಗಿರೋದು ಫ್ರೆಶ್ ಇರೋ ಮಾವಿನ ಹಣ್ಣು ಸಿಗ್ತಾ ಇದೆ. ಸಿಗ್ತಾ ಇದೆ ಹೊರಗಡೆ ಚೆನ್ನಾಗಿ ಕಮ್ಮಿ ಬೆಲೆ ಸಿಗ್ತಾ ಇದೆ. ಹೊರಗಡೆ ಜಾಸ್ತಿ ರೇಟ್ ಇರುತ್ತೆ, ಬಟ್ ಇಲ್ಲಿ ಕಮ್ಮಿ ಬೆಲೆಯಿಂದ ಸಿಗ್ತಾ ಇದೆ ಮೇಡಮ್. ಕಮ್ಮಿ ಅನ್ನಿಸ್ತಾ ಇದೆ. ಮ್ಯಾಂಗೋ ಸಿಂಧೂರ ಮತ್ತೆ ಬಾದಾಮ್ ತಗೊಂಡು, ತೋತಾಪುರಿ ತಗೊಂಡು ಇಷ್ಟ ಆಯ್ತು ಮೇಡಮ್. ನಾನು ಇದೇ ಫಸ್ಟ್ ಬಂದಿರೋದು ಮಾವು ಮೇಳಕ್ಕೆ. ನಾನು ನನ್ನ ಫ್ರೆಂಡ್ಸ್ ಜೊತೆ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ ಮಾವು ಮೇಳ, ತಗೋ ಹೋಗ್ತಿದೀವಿ. ನಮ್ಗೆ ಬಾದಾಮು ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗೈತೆ, ಫ್ರೆಶ್ ಆಗೈತೆ. ಅದರಿಂದ ನಂಗೆ ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ಇಯರ್ ಬರ್ತೀನಿ. ನಮ್ಗೆ ಹತ್ರ ಇರೋದ್ರಿಂದ, ನಮ್ಮ ಮನೆ ಇಲ್ಲೇ ಇರೋದ್ರಿಂದ, ನಾವು ಹೋದ ವರ್ಷದಿಂದಾನು ಇಲ್ಲೇ ನಂಗೆ ತುಂಬಾ ಮಾವಿನ ಮಾಡಕ್ಕೆ ತುಂಬಾ ಚೆನ್ನಾಗಿ. ಮಾವಿನ ಹಣ್ಣೆಲ್ಲ ತುಂಬಾನೇ ಚೆನ್ನಾಗಿದೆ. ಮಾವಿನ ಹಣ್ಣು ನಮ್ಗೆ ತುಂಬಾ ಇಷ್ಟ, ಎಲ್ಲ ಫ್ರೆಶ್ ಸಿಗ್ತಾ ಇದೆ, ಕೂಡ ಕಡಿಮೆ ಸಿಗ್ತದೆ. ನೀವು ಕೂಡ ಮಾವು ಹಾಗೂ ಹಲಸಿನ ಮೇಳಕ್ಕೆ ಭೇಟಿ ನೀಡಿ ನಿಮ್ಮ ಫೇವ್ರೆಟ್ ಮ್ಯಾಂಗೋವನ್ನು ನಿಮ್ಮ ಮನೆಗೆ ತಗೊಂಡೋಗಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.